ಸರ್ಕಾರಿ ಉದ್ಯೋಗ ಭರ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾಕಾಶಿ ಅಂತ ಕರೆಸಿಕೊಳ್ಳೋ ಧಾರವಾಡದಲ್ಲಿ ಜೆನ್ಜಿ ಸುನಾಮಿನೇ ಇದೆ. ಈ ಜೆನ್ಜಿ ಬೆಂಕಿ ಈಗ ಜ್ವಾಲಾಮುಖಿಯಾಗಿ ಬದಲಾಗಿದೆ. ಬಹುಶಃ ಈ ಜೆನ್ಜಿ ಸುನಾಮಿಯನ್ನ ಸಿಎಂ ಸಿದ್ದರಾಮಯ್ಯ ಸರ್ಕಾರವೇ ಸೃಷ್ಟಿ ಮಾಡಿಬಿಡ್ತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಹಲವು ಪ್ರಶ್ನೆಗಳನ್ನ ಜೆನ್ಜಿ ಮಾಡ್ತಾ ಇದೆ. ಸರ್ಕಾರ ಇದಕ್ಕೆ ನಿರುತ್ತರ ಆಗಿದೆಯಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಹೇಗೆ ಸರ್ಕಾರ ಇದಕ್ಕೆ ಕಾರಣೀಕರ್ತ ಆಗುತ್ತೆ? ಸರ್ಕಾರ ಉದ್ಯೋಗ ಭರ್ತಿಯ ವಿಚಾರದಲ್ಲಿ ಫೇಲ್ ಆಯ್ತಾ? ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಸ್ವತಃ ಜೆನ್ಜಿ ಸುನಾಮಿ ಸೃಷ್ಟಿ ಮಾಡ್ತಾ ಸರ್ಕಾರ. ಏಪ್ರಿಲ್ 17ರಂದು ಬೆಂಗಳೂರಿಗೆ ಹರಿಯಲಿದೆ ಯುವಸಾಗರ. ಜೆನ್ಜಿ ಹೋರಾಟದ ವಿಚಾರದಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಎಡವಟ್ಟು ಮಾಡಿಕೊಳ್ತಾ ಅನ್ನೋ ಅನುಮಾನ ಕೂಡ ಮೂಡ್ತಾ ಇದೆ. ತಮ್ಮ ಪಾಡಿಗೆ ತಾವು ಧಾರವಾಡದಲ್ಲಿ ಉದ್ಯೋಗದ ಹಕ್ಕಿಗಾಗಿ ಹೋರಾಡ್ತಾ ಇದ್ದ ಯುವ ಜನತೆಯನ್ನ ಕೆಣಕಿದ್ದು ಜೇನುಗೂಡಿಗೆ ಕಲ್ಲು ಹೊಡೆದಂತಾಯ್ತಾ ಅನ್ನೋ ಚರ್ಚೆಗಳು ಶುರುವಾಗಿದೆ. ಹೌದು, ಇಂದು ಧಾರವಾಡದಲ್ಲಿ ಸೈಲೆಂಟ್ ಆಗಿ ಪ್ರತಿಭಟನೆಗೆ ಮುಂದಾದ ಯುವಕರನ್ನ ಪೊಲೀಸರು ವಶಕ್ಕೆ ಪಡೆದಿರೋದು ಇಡೀ ರಾಜ್ಯದ ಜೆನ್ಜಿಗಳನ್ನ ಕೆರಳಿಸಿದೆ. ಧಾರವಾಡದಿಂದ ಉದ್ಯೋಗದ ಕಿಚ್ಚು ಬೆಂಗಳೂರಿಗೆ ಶಿಫ್ಟ್ ಆಗಿದ್ದು ಏಪ್ರಿಲ್ 17ರಂದು ಮಹಾ ಸಮರಕ್ಕೆ ಮುಂದಡಿ ಇಟ್ಟಿದ್ದಾರೆ. ರಾಜ್ಯದ ಮೂಲೆ ಮೂಲೆಯಿಂದ ಯುವ ಸಾಗರ ದಂಡೆತ್ತಿ ಬರೋ ಸೂಚನೆ ಸಿಗ್ತಾ ಇದೆ. ಏಪ್ರಿಲ್ 14ನೇ ತಾರೀಕು ಧಾರವಾಡದಲ್ಲಿ ಬೃಹತ್ ಮಟ್ಟದ ಪ್ರತಿಭಟನೆಯನ್ನು ಸ್ಟೂಡೆಂಟ್ ಅಸೋಸಿಯೇಷನಿಂದ ಹಮ್ಮಿಕೊಂಡಿದ್ವಿ. ಆದರೆ ಇವರು ಪೊಲೀಸವರು ನಮಗೆ ನೋಟಿಸ್ ಕೊಟ್ಟಿದ್ದಾರೆ, ನೀವು ಯಾವುದೇ ರೀತಿ ಪ್ರತಿಭಟನೆಯಲ್ಲಿ ಭಾಗವಹಿಸಂಗಿಲ್ಲ, ಹಾಗೂ 1 ಲಕ್ಷ ರೂಪಾಯಿ ದಂಡ ವಿಧಿಸ್ತೀವಿ, ಹಾಗೂ ಮುಂದಿನ 1 ವರ್ಷ ನೀವು ಯಾವುದೇ ರೀತಿ ಪ್ರತಿಭಟನೆ ಮಾಡೋಂಗಿಲ್ಲ ಅಂತ. ನಾವು ಕೇಳೋದಿಷ್ಟೇ, ಸರ್ಕಾರಕ್ಕೆ ಯಾರು ಜುಡಿಷಿಯಲ್ ಪವರ್ ಕೊಟ್ಟಿದ್ದಂತ? ದಂಡ ವಿಧಿಸುವ ಹಕ್ಕು ಸರ್ಕಾರಕ್ಕೆ ಯಾರು ಕೊಟ್ಟಿದ್ದು? ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ, ನಮ್ಮ ದೇಶಕ್ಕೆ ಸಂವಿಧಾನ ಕೊಟ್ಟರು. ಇವರು ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಧಿಕ್ಕರಿಸ್ತಾ ಇದ್ದಾರೆ ಸರ್ಕಾರ. ಬೇರೆ ಬೇರೆ ಕಡೆ ಲಕ್ಷಾಂತರ ಜನ ಆಸ್ಪಿರೆಂಟ್ಸ್ ಇದ್ದಾರೆ ಎಲ್ಲ ಜಿಲ್ಲೆಯಲ್ಲೂ. ಸೊ ನಾವು ಈಗ ಧಾರವಾಡದಲ್ಲಂತೂ ನಮಗೆ ಅವಕಾಶ ಕೊಟ್ಟಿಲ್ಲ, ಹೋರಾಟವನ್ನು ಹತ್ತಿಕ್ಕಿದ್ದಾರೆ, ನೋಟಿಸ್ ಕೊಟ್ಟಿದ್ದಾರೆ, ನಮಗೆ ಹೋರಾಟ ಮಾಡೋದಕ್ಕೆ ಯಾವುದೇ ರೀತಿ ಅವಕಾಶ ಕೊಟ್ಟಿಲ್ಲ. ಸೊ ಅದಕ್ಕೆ ಬೆಂಗಳೂರಲ್ಲಿ 17ನೇ ತಾರೀಕು ನಾವು ಇವತ್ತು ಅವಕಾಶವನ್ನು ಪಡ್ಕೋತೀವಿ, ಇಲ್ಲಿ ಸ್ಟೇಷನ್ ಮೂಲಕ ಪಡ್ಕೊಂಡು 17ನೇ ತಾರೀಕು ಹೋರಾಟವನ್ನು ಫಿಕ್ಸ್ ಮಾಡ್ತೀವಿ. ರಾಜ್ಯಾದ್ಯಂತ ಎಲ್ಲೆಲ್ಲಿ ಆಸ್ಪಿರೆಂಟ್ಸ್ ಇದ್ದಾರೆ ಎಲ್ಲರನ್ನೂ ಕೂಡ ಬೆಂಗಳೂರಿಗೆ ಕರೆಸಿ, ಇಲ್ಲಿನ ಶಕ್ತಿಸೌಧದಲ್ಲಿ ಏನು ಕೂತ್ಕೊಂಡಿದ್ದಾರೆ ಇವರು, ನಮಗೆ ನೇಮಕಾತಿಯನ್ನು ಮಾಡದೆ ನ್ಯಾಯವನ್ನು ಕೊಡದೆ ಕೂತಿದಾರಲ್ಲ, ಅವರನ್ನು ನಮ್ಮ ಹತ್ರ ಕರೆಸ್ಕೊಂಡು ನಮಗೆ ಏನು ಬೇಕು, ಈಗ ನಮಗೆ ಬಾಂಡ್ ಕೇಳಿದ್ದಾರೆ, ಯಾವ ರೀತಿ 1 ಲಕ್ಷ ರೂಪಾಯಿ ನೀವು ಬಾಂಡ್ ಕೊಡಬೇಕು ಹೋರಾಟ ಮಾಡಬೇಕಂದ್ರೆ ಅಂತ ಹೇಳಿದ್ದಾರೆ, ಆ ರೀತಿ ಅವರು ನಮಗೆ ಒಂದು ಬಾಂಡ್ ಬರ್ಕೊಡ್ಬೇಕು. ನಾವು ಇಷ್ಟು ದಿನದಲ್ಲಿ ನೇಮಕಾತಿ ಮಾಡ್ತೀವಿ, ಅಲ್ಲಿವರೆಗೂ ನೀವು ಹೋರಾಟ ಮಾಡಬೇಡಿ. ಏಪ್ರಿಲ್ 17ರಂದು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಕರ್ನಾಟಕ ಸ್ವಾಭಿಮಾನಿ ವಿದ್ಯಾರ್ಥಿ ಸಂಘಟನೆ ತಯಾರಿ ಮಾಡಿದೆ. ಸಮಾಜವಾದಿ ಸಿದ್ಧಾಂತದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಪ್ರಜಾಪ್ರಭುತ್ವದ ಹಕ್ಕುಗಳನ್ನು ದಮನ ಮಾಡ್ತಾ ಇದೆ. ಯುವ ಜನತೆಯ ನ್ಯಾಯಯುತ ಹೋರಾಟಗಳನ್ನು ಪೊಲೀಸರ ಮೂಲಕ ಹತ್ತಿಕ್ಕಲು ಯತ್ನ ಮಾಡಲಾಗ್ತಾ ಇದೆ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬೆಂಗಳೂರಲ್ಲಿ ಮಹಾ ಸಮರಕ್ಕೆ ಸಜ್ಜಾಗಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಸರ್ಕಾರಿ ಉದ್ಯೋಗ ಭರ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾಕಾಶಿ ಅಂತ ಕರೆಸಿಕೊಳ್ಳೋ ಧಾರವಾಡದಲ್ಲಿ ಜೆನ್ಜಿ ಸುನಾಮಿನೇ ಇದೆ. ಈ ಜೆನ್ಜಿ ಬೆಂಕಿ ಈಗ ಜ್ವಾಲಾಮುಖಿಯಾಗಿ ಬದಲಾಗಿದೆ. ಬಹುಶಃ ಈ ಜೆನ್ಜಿ ಸುನಾಮಿಯನ್ನ ಸಿಎಂ ಸಿದ್ದರಾಮಯ್ಯ ಸರ್ಕಾರವೇ ಸೃಷ್ಟಿ ಮಾಡಿಬಿಡ್ತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಹಲವು ಪ್ರಶ್ನೆಗಳನ್ನ ಜೆನ್ಜಿ ಮಾಡ್ತಾ ಇದೆ. ಸರ್ಕಾರ ಇದಕ್ಕೆ ನಿರುತ್ತರ ಆಗಿದೆಯಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಹೇಗೆ ಸರ್ಕಾರ ಇದಕ್ಕೆ ಕಾರಣೀಕರ್ತ ಆಗುತ್ತೆ? ಸರ್ಕಾರ ಉದ್ಯೋಗ ಭರ್ತಿಯ ವಿಚಾರದಲ್ಲಿ ಫೇಲ್ ಆಯ್ತಾ? ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಸ್ವತಃ ಜೆನ್ಜಿ ಸುನಾಮಿ ಸೃಷ್ಟಿ ಮಾಡ್ತಾ ಸರ್ಕಾರ. ಏಪ್ರಿಲ್ 17ರಂದು ಬೆಂಗಳೂರಿಗೆ ಹರಿಯಲಿದೆ ಯುವಸಾಗರ. ಜೆನ್ಜಿ ಹೋರಾಟದ ವಿಚಾರದಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಎಡವಟ್ಟು ಮಾಡಿಕೊಳ್ತಾ ಅನ್ನೋ ಅನುಮಾನ ಕೂಡ ಮೂಡ್ತಾ ಇದೆ. ತಮ್ಮ ಪಾಡಿಗೆ ತಾವು ಧಾರವಾಡದಲ್ಲಿ ಉದ್ಯೋಗದ ಹಕ್ಕಿಗಾಗಿ ಹೋರಾಡ್ತಾ ಇದ್ದ ಯುವ ಜನತೆಯನ್ನ ಕೆಣಕಿದ್ದು ಜೇನುಗೂಡಿಗೆ ಕಲ್ಲು ಹೊಡೆದಂತಾಯ್ತಾ ಅನ್ನೋ ಚರ್ಚೆಗಳು ಶುರುವಾಗಿದೆ. ಹೌದು, ಇಂದು ಧಾರವಾಡದಲ್ಲಿ ಸೈಲೆಂಟ್ ಆಗಿ ಪ್ರತಿಭಟನೆಗೆ ಮುಂದಾದ ಯುವಕರನ್ನ ಪೊಲೀಸರು ವಶಕ್ಕೆ ಪಡೆದಿರೋದು ಇಡೀ ರಾಜ್ಯದ ಜೆನ್ಜಿಗಳನ್ನ ಕೆರಳಿಸಿದೆ. ಧಾರವಾಡದಿಂದ ಉದ್ಯೋಗದ ಕಿಚ್ಚು ಬೆಂಗಳೂರಿಗೆ ಶಿಫ್ಟ್ ಆಗಿದ್ದು ಏಪ್ರಿಲ್ 17ರಂದು ಮಹಾ ಸಮರಕ್ಕೆ ಮುಂದಡಿ ಇಟ್ಟಿದ್ದಾರೆ. ರಾಜ್ಯದ ಮೂಲೆ ಮೂಲೆಯಿಂದ ಯುವ ಸಾಗರ ದಂಡೆತ್ತಿ ಬರೋ ಸೂಚನೆ ಸಿಗ್ತಾ ಇದೆ.
ಏಪ್ರಿಲ್ 14ನೇ ತಾರೀಕು ಧಾರವಾಡದಲ್ಲಿ ಬೃಹತ್ ಮಟ್ಟದ ಪ್ರತಿಭಟನೆಯನ್ನು ಸ್ಟೂಡೆಂಟ್ ಅಸೋಸಿಯೇಷನಿಂದ ಹಮ್ಮಿಕೊಂಡಿದ್ವಿ. ಆದರೆ ಇವರು ಪೊಲೀಸವರು ನಮಗೆ ನೋಟಿಸ್ ಕೊಟ್ಟಿದ್ದಾರೆ, ನೀವು ಯಾವುದೇ ರೀತಿ ಪ್ರತಿಭಟನೆಯಲ್ಲಿ ಭಾಗವಹಿಸಂಗಿಲ್ಲ ಹಾಗೂ 1 ಲಕ್ಷ ರೂಪಾಯಿ ದಂಡ ವಿಧಿಸ್ತೀವಿ ಹಾಗೂ ಮುಂದಿನ 1 ವರ್ಷ ನೀವು ಯಾವುದೇ ರೀತಿ ಪ್ರತಿಭಟನೆ ಮಾಡೋಂಗಿಲ್ಲ ಅಂತ. ನಾವು ಕೇಳೋದಿಷ್ಟೇ, ಸರ್ಕಾರಕ್ಕೆ ಯಾರು ಜುಡಿಷಿಯಲ್ ಪವರ್ ಕೊಟ್ಟಿದ್ದಂತ? ದಂಡ ವಿಧಿಸುವ ಹಕ್ಕು ಸರ್ಕಾರಕ್ಕೆ ಯಾರು ಕೊಟ್ಟಿದ್ದು? ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ, ನಮ್ಮ ದೇಶಕ್ಕೆ ಸಂವಿಧಾನ ಕೊಟ್ಟರು. ಇವರು ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಧಿಕ್ಕರಿಸ್ತಾ ಇದ್ದಾರೆ ಸರ್ಕಾರ. ಬೇರೆ ಬೇರೆ ಕಡೆ ಲಕ್ಷಾಂತರ ಜನ ಆಸ್ಪಿರೆಂಟ್ಸ್ ಇದ್ದಾರೆ ಎಲ್ಲ ಜಿಲ್ಲೆಯಲ್ಲೂ. ಸೊ ನಾವು ಈಗ ಧಾರವಾಡದಲ್ಲಂತೂ ನಮಗೆ ಅವಕಾಶ ಕೊಟ್ಟಿಲ್ಲ, ಹೋರಾಟವನ್ನು ಹತ್ತಿಕ್ಕಿದ್ದಾರೆ, ನೋಟಿಸ್ ಕೊಟ್ಟಿದ್ದಾರೆ, ನಮಗೆ ಹೋರಾಟ ಮಾಡೋದಕ್ಕೆ ಯಾವುದೇ ರೀತಿ ಅವಕಾಶ ಕೊಟ್ಟಿಲ್ಲ. ಸೊ ಅದಕ್ಕೆ ಬೆಂಗಳೂರಲ್ಲಿ 17ನೇ ತಾರೀಕು ನಾವು ಇವತ್ತು ಅವಕಾಶವನ್ನು ಪಡ್ಕೋತೀವಿ, ಇಲ್ಲಿ ಸ್ಟೇಷನ್ ಮೂಲಕ ಪಡ್ಕೊಂಡು 17ನೇ ತಾರೀಕು ಹೋರಾಟವನ್ನು ಫಿಕ್ಸ್ ಮಾಡ್ತೀವಿ. ರಾಜ್ಯಾದ್ಯಂತ ಎಲ್ಲೆಲ್ಲಿ ಆಸ್ಪಿರೆಂಟ್ಸ್ ಇದ್ದಾರೆ ಎಲ್ಲರನ್ನೂ ಕೂಡ ಬೆಂಗಳೂರಿಗೆ ಕರೆಸಿ, ಇಲ್ಲಿನ ಶಕ್ತಿ ಸೌಧದಲ್ಲಿ ಏನು ಕೂತ್ಕೊಂಡಿದ್ದಾರೆ ಇವರು, ನಮಗೆ ನೇಮಕಾತಿಯನ್ನು ಮಾಡದೆ ನ್ಯಾಯವನ್ನು ಕೊಡದೆ ಕೂತಿದಾರಲ್ಲ ಅವರನ್ನು ನಮ್ಮ ಹತ್ರ ಕರೆಸ್ಕೊಂಡು ನಮಗೆ ಏನು ಬೇಕು, ಈಗೇನು ನಮಗೆ ಬಾಂಡ್ ಕೇಳಿದ್ದಾರೆ, ಯಾವ ರೀತಿ 1 ಲಕ್ಷ ರೂಪಾಯಿ ನೀವು ಬಾಂಡ್ ಕೊಡಬೇಕು ಹೋರಾಟ ಮಾಡಬೇಕಂದ್ರೆ ಅಂತ ಹೇಳಿದ್ದಾರೆ, ಆ ರೀತಿ ಅವರು ನಮಗೆ ಒಂದು ಬಾಂಡ್ ಬರ್ಕೊಡ್ಬೇಕು. ನಾವು ಇಷ್ಟು ದಿನದಲ್ಲಿ ನೇಮಕಾತಿ ಮಾಡ್ತೀವಿ, ಅಲ್ಲಿವರೆಗೂ ನೀವು ಹೋರಾಟ ಮಾಡಬೇಡಿ. ಏಪ್ರಿಲ್ 17ರಂದು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಕರ್ನಾಟಕ ಸ್ವಾಭಿಮಾನಿ ವಿದ್ಯಾರ್ಥಿ ಸಂಘಟನೆ ತಯಾರಿ ಮಾಡಿದೆ. ಸಮಾಜವಾದಿ ಸಿದ್ಧಾಂತದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಪ್ರಜಾಪ್ರಭುತ್ವದ ಹಕ್ಕುಗಳನ್ನು ದಮನ ಮಾಡ್ತಾ ಇದೆ. ಯುವ ಜನತೆಯ ನ್ಯಾಯಯುತ ಹೋರಾಟಗಳನ್ನು ಪೊಲೀಸರ ಮೂಲಕ ಹತ್ತಿಕ್ಕಲು ಯತ್ನ ಮಾಡಲಾಗ್ತಾ ಇದೆ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬೆಂಗಳೂರಲ್ಲಿ ಮಹಾ ಸಮರಕ್ಕೆ ಸಜ್ಜಾಗಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಸರ್ಕಾರಿ ಉದ್ಯೋಗ ಭರ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾಕಾಶಿ ಅಂತ ಕರೆಸಿಕೊಳ್ಳೋ ಧಾರವಾಡದಲ್ಲಿ ಜೆನ್ಜಿ ಸುನಾಮಿನೇ ಇತ್ತು. ಈ ಜೆನ್ಜಿ ಬೆಂಕಿ ಈಗ ಜ್ವಾಲಾಮುಖಿಯಾಗಿ ಬದಲಾಗಿದೆ. ಬಹುಶಃ ಈ ಜೆನ್ಜಿ ಸುನಾಮಿಯನ್ನ ಸಿಎಂ ಸಿದ್ದರಾಮಯ್ಯ ಸರ್ಕಾರವೇ ಸೃಷ್ಟಿ ಮಾಡಿಬಿಡ್ತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಹಲವು ಪ್ರಶ್ನೆಗಳನ್ನ ಜೆನ್ಜಿ ಮಾಡ್ತಾ ಇದೆ. ಸರ್ಕಾರ ಇದಕ್ಕೆ ನಿರುತ್ತರ ಆಗಿದೆಯಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಹೇಗೆ ಸರ್ಕಾರ ಇದಕ್ಕೆ ಕಾರಣೀಕರ್ತ ಆಗುತ್ತೆ? ಸರ್ಕಾರ ಉದ್ಯೋಗ ಭರ್ತಿಯ ವಿಚಾರದಲ್ಲಿ ಫೇಲ್ ಆಯ್ತಾ? ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಸ್ವತಃ ಜೆನ್ಜಿ ಸುನಾಮಿ ಸೃಷ್ಟಿ ಮಾಡ್ತಾ ಸರ್ಕಾರ. ಏಪ್ರಿಲ್ 17ರಂದು ಬೆಂಗಳೂರಿಗೆ ಹರಿಯಲಿದೆ ಯುವ ಸಾಗರ. ಜೆನ್ಜಿ ಹೋರಾಟದ ವಿಚಾರದಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಎಡವಟ್ಟು ಮಾಡಿಕೊಳ್ತಾ ಅನ್ನೋ ಅನುಮಾನ ಕೂಡ ಮೂಡ್ತಾ ಇದೆ. ತಮ್ಮ ಪಾಡಿಗೆ ತಾವು ಧಾರವಾಡದಲ್ಲಿ ಉದ್ಯೋಗದ ಹಕ್ಕಿಗಾಗಿ ಹೋರಾಡ್ತಾ ಇದ್ದ ಯುವ ಜನತೆಯನ್ನ ಕೆಣಕಿದ್ದು ಜೇನುಗೂಡಿಗೆ ಕಲ್ಲು ಹೊಡೆದಂತಾಯ್ತಾ ಅನ್ನೋ ಚರ್ಚೆಗಳು ಶುರುವಾಗಿದೆ. ಹೌದು, ಇಂದು ಧಾರವಾಡದಲ್ಲಿ ಸೈಲೆಂಟ್ ಆಗಿ ಪ್ರತಿಭಟನೆಗೆ ಮುಂದಾದ ಯುವಕರನ್ನ ಪೊಲೀಸರು ವಶಕ್ಕೆ ಪಡೆದಿರೋದು ಇಡೀ ರಾಜ್ಯದ ಜೆನ್ಜಿಗಳನ್ನ ಕೆರಳಿಸಿದೆ. ಧಾರವಾಡದಿಂದ ಉದ್ಯೋಗದ ಕಿಚ್ಚು ಬೆಂಗಳೂರಿಗೆ ಶಿಫ್ಟ್ ಆಗಿದ್ದು ಏಪ್ರಿಲ್ 17ರಂದು ಮಹಾ ಸಮರಕ್ಕೆ ಮುಂದಡಿ ಇಟ್ಟಿದ್ದಾರೆ. ರಾಜ್ಯದ ಮೂಲೆ ಮೂಲೆಯಿಂದ ಯುವ ಸಾಗರ ದಂಡೆತ್ತಿ ಬರೋ ಸೂಚನೆ ಸಿಗ್ತಾ ಇದೆ. ಏಪ್ರಿಲ್ 14ನೇ ತಾರೀಕು ಧಾರವಾಡದಲ್ಲಿ ಬೃಹತ್ ಮಟ್ಟದ ಪ್ರತಿಭಟನೆಯನ್ನು ಸ್ಟೂಡೆಂಟ್ ಅಸೋಸಿಯೇಷನಿಂದ ಹಮ್ಮಿಕೊಂಡಿದ್ವಿ. ಆದರೆ ಇವರು ಪೊಲೀಸವರು ನಮಗೆ ನೋಟಿಸ್ ಕೊಟ್ಟಿದ್ದಾರೆ, ನೀವು ಯಾವುದೇ ರೀತಿ ಪ್ರತಿಭಟನೆಯಲ್ಲಿ ಭಾಗವಹಿಸಂಗಿಲ್ಲ ಹಾಗೂ 1 ಲಕ್ಷ ರೂಪಾಯಿ ದಂಡ ವಿಧಿಸ್ತೀವಿ ಹಾಗೂ ಮುಂದಿನ 1 ವರ್ಷ ನೀವು ಯಾವುದೇ ರೀತಿ ಪ್ರತಿಭಟನೆ ಮಾಡೋಂಗಿಲ್ಲ ಅಂತ. ನಾವು ಕೇಳೋದಿಷ್ಟೇ, ಸರ್ಕಾರಕ್ಕೆ ಯಾರು ಜುಡಿಷಿಯಲ್ ಪವರ್ ಕೊಟ್ಟಿದ್ದಂತ? ದಂಡ ವಿಧಿಸುವ ಹಕ್ಕು ಸರ್ಕಾರಕ್ಕೆ ಯಾರು ಕೊಟ್ಟಿದ್ದು? ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ, ನಮ್ಮ ದೇಶಕ್ಕೆ ಸಂವಿಧಾನ ಕೊಟ್ಟರು. ಇವರು ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಧಿಕ್ಕರಿಸ್ತಾ ಇದ್ದಾರೆ ಸರ್ಕಾರ. ಬೇರೆ ಬೇರೆ ಕಡೆ ಲಕ್ಷಾಂತರ ಜನ ಆಸ್ಪಿರೆಂಟ್ಸ್ ಇದ್ದಾರೆ ಎಲ್ಲ ಜಿಲ್ಲೆಯಲ್ಲೂ. ಸೊ ನಾವು ಈಗ ಧಾರವಾಡದಲ್ಲಂತೂ ನಮಗೆ ಅವಕಾಶ ಕೊಟ್ಟಿಲ್ಲ, ಹೋರಾಟವನ್ನು ಹತ್ತಿಕ್ಕಿದ್ದಾರೆ, ನೋಟಿಸ್ ಕೊಟ್ಟಿದ್ದಾರೆ, ನಮಗೆ ಹೋರಾಟ ಮಾಡೋದಕ್ಕೆ ಯಾವುದೇ ರೀತಿ ಅವಕಾಶ ಕೊಟ್ಟಿಲ್ಲ. ಸೊ ಅದಕ್ಕೆ ಬೆಂಗಳೂರಲ್ಲಿ 17ನೇ ತಾರೀಕು ನಾವು ಇವತ್ತು ಅವಕಾಶವನ್ನು ಪಡ್ಕೋತೀವಿ, ಇಲ್ಲಿ ಸ್ಟೇಷನ್ ಮೂಲಕ ಪಡ್ಕೊಂಡು 17ನೇ ತಾರೀಕು ಹೋರಾಟವನ್ನು ಫಿಕ್ಸ್ ಮಾಡ್ತೀವಿ. ರಾಜ್ಯಾದ್ಯಂತ ಎಲ್ಲೆಲ್ಲಿ ಆಸ್ಪಿರೆಂಟ್ಸ್ ಇದ್ದಾರೆ ಎಲ್ಲರನ್ನೂ ಕೂಡ ಬೆಂಗಳೂರಿಗೆ ಕರೆಸಿ, ಇಲ್ಲಿನ ಶಕ್ತಿ ಸೌಧದಲ್ಲಿ ಏನು ಕೂತ್ಕೊಂಡಿದ್ದಾರೆ ಇವರು, ನಮಗೆ ನೇಮಕಾತಿಯನ್ನು ಮಾಡದೆ ನ್ಯಾಯವನ್ನು ಕೊಡದೆ ಕೂತಿದಾರಲ್ಲ ಅವರನ್ನು ನಮ್ಮ ಹತ್ರ ಕರೆಸ್ಕೊಂಡು ನಮಗೆ ಏನು ಬೇಕು, ಈಗೇನು ನಮಗೆ ಬಾಂಡ್ ಕೇಳಿದ್ದಾರೆ, ಯಾವ ರೀತಿ 1 ಲಕ್ಷ ರೂಪಾಯಿ ನೀವು ಬಾಂಡ್ ಕೊಡಬೇಕು ಹೋರಾಟ ಮಾಡಬೇಕಂದ್ರೆ ಅಂತ ಹೇಳಿದ್ದಾರೆ, ಆ ರೀತಿ ಅವರು ನಮಗೆ ಒಂದು ಬಾಂಡ್ ಬರ್ಕೊಡ್ಬೇಕು. ನಾವು ಇಷ್ಟು ದಿನದಲ್ಲಿ ನೇಮಕಾತಿ ಮಾಡ್ತೀವಿ, ಅಲ್ಲಿವರೆಗೂ ನೀವು ಹೋರಾಟ ಮಾಡಬೇಡಿ. ಏಪ್ರಿಲ್ 17ರಂದು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಕರ್ನಾಟಕ ಸ್ವಾಭಿಮಾನಿ ವಿದ್ಯಾರ್ಥಿ ಸಂಘಟನೆ ತಯಾರಿ ಮಾಡಿದೆ. ಸಮಾಜವಾದಿ ಸಿದ್ಧಾಂತದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಪ್ರಜಾಪ್ರಭುತ್ವದ ಹಕ್ಕುಗಳನ್ನು ದಮನ ಮಾಡ್ತಾ ಇದೆ. ಯುವ ಜನತೆಯ ನ್ಯಾಯಯುತ ಹೋರಾಟಗಳನ್ನು ಪೊಲೀಸರ ಮೂಲಕ ಹತ್ತಿಕ್ಕಲು ಯತ್ನ ಮಾಡಲಾಗ್ತಾ ಇದೆ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬೆಂಗಳೂರಲ್ಲಿ ಮಹಾ ಸಮರಕ್ಕೆ ಸಜ್ಜಾಗಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.